ಧರ್ಮೋಪದೇಶಕಾಂಡ ಅಧ್ಯಾಯ 1. ಆಗ ನೀವೆಲ್ಲರೂ ನನ್ನ ಬಳಿಗೆ ಬಂದು, ನಮಗಿಂತ ಮುಂದಾಗಿ ಮನುಷ್ಯರನ್ನು ಕಳಿಸುವೆವು, ಅವರು ನಮಗೋಸ್ಕರ ಆ ದೇಶವನ್ನು ಪರೀಕ್ಷಿಸಿ ನೋಡಿ, ನಾವು ಹತ್ತಿ ಹೋಗಬೇಕಾದ ದಾರಿಯ ವಿಷಯದಲ್ಲೂ ಸೇರಬೇಕಾದ ಊರುಗಳ ವಿಷಯದಲ್ಲೂ ನಮಗೆ ವರ್ತಮಾನ ತಿಳಿಸಲಿ ಎಂದು ಹೇಳಿದಿರಿ. ಅದು ಒಳ್ಳೆ ಆಲೋಚನೆಯೆಂದು ನಾನು ತಿಳಿದುಕೊಂಡು ನಿಮ್ಮಲ್ಲಿ ಕುಲಕ್ಕೆ ಒಬ್ಬೊಬ್ಬನ ಮೇರೆಗೆ 12 ಮಂದಿಯನ್ನು ಆರಿಸಿಕೊಂಡೆನು. ಅವರು ಹೋಗಿ ಆ ಬೆಟ್ಟದ ಸೀಮೆಯನ್ನು ಹತ್ತಿ ಎಷ್ಕೋಲ್ ಎಂಬ ತಗ್ಗಿನ ಬಳಿಗೆ ಬಂದು ಆ ಪ್ರದೇಶವನ್ನು ಸಂಚರಿಸಿ ನೋಡಿ, ಅಲ್ಲಿನ ಹಣ್ಣುಗಳಲ್ಲಿ ಕೆಲವನ್ನು ತಂದು ತೋರಿಸಿ, ನಮ್ಮ ದೇವರಾದ ಯೆಹೋವನು ನಮಗೆ ಕೊಡುವ ಆ ದೇಶವು ಒಳ್ಳೆಯ ದೇಶವೆಂದು ನಮಗೆ ವರ್ತಮಾನ ತಿಳಿಸಿದರು. ಆದರೂ ನೀವು ಹತ್ತಲೊಲ್ಲದೆ ನಿಮ್ಮ ದೇವರಾದ ಯೆಹೋವನ ಆಜ್ಞೆಯನ್ನು ಉಲ್ಲಂಘಿಸಿ ನಿಮ್ಮ ಡೇರೆಗಳಲ್ಲಿ ಗುಣುಗುಟ್ಟುತ್ತಾ, ಯೆಹೋವನು ನಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿದ್ದು ಹಗೆತನದಿಂದಲೇ, ಆತನು ನಮ್ಮನ್ನು ಸಂಹರಿಸಬೇಕೆಂದು ಅಮೋರಿಯರ ಕೈಗೆ ಒಪ್ಪಿಸುತ್ತಾನೆ. ನಾವು ಹೋಗಬೇಕಾದ ಆ ಸೀಮೆ ಎಂಥದೆಂದು ಆಲೋಚಿಸಿರಿ. ಅಲ್ಲಿ ಹೋಗಿದ್ದ ನಮ್ಮ ಸಹೋದರರು ನಮಗೆ, ಆ ದೇಶದ ಜನರು ನಮಗಿಂತ ಹೆಚ್ಚಾಗಿಯೂ ಉದ್ದವಾಗಿಯೂ ಇದ್ದಾರೆ. ಅವರಿರುವ ಪಟ್ಟಣಗಳು ದೊಡ್ಡವೂ ಆಕಾಶವನ್ನು ಮುಟ್ಟುವ ಕೋಟೆ ಕೊತ್ತಲುಳ್ಳವೂ ಆಗಿವೆ. ಅಲ್ಲಿ ಉನ್ನತ ಪುರುಷರನ್ನು ನೋಡಿದೆವೆಂದು ಹೇಳಿ ನಮ್ಮ ಧೈರ್ಯವನ್ನು ಕೆಡಿಸಿದ್ದಾರೆ ಅಂದುಕೊಳ್ಳುತ್ತಿದ್ದಿರಿ. ಅದಕ್ಕೆ ನಾನು, ಕಳವಳ ಪಡಬೇಡಿರಿ, ಅವರಿಗೆ ಭಯಪಡಬೇಡಿರಿ. ನಿಮ್ಮ ಮುಂದುಗಡೆಯಲ್ಲಿ ಹೋಗುವ ನಿಮ್ಮ ದೇವರಾದ ಯೆಹೋವನು ಐಗುಪ್ತ ದೇಶದಲ್ಲಿಯೂ ನೀವು ನೋಡಿದ ಅರಣ್ಯದಲ್ಲಿಯೂ ಪ್ರತ್ಯಕ್ಷನಾಗಿ ನಿಮಗೋಸ್ಕರ ಯುದ್ಧ ಮಾಡಿದಂತೆಯೇ ಈಗಲೂ ನಿಮ್ಮ ಕಡೆಯವನಾಗಿ ಯುದ್ಧ ಮಾಡುವನು. ನೀವು ಈ ಸ್ಥಳಕ್ಕೆ ಸೇರಿದ ಪರ್ಯಂತರವೂ ನಿಮ್ಮ ಪ್ರಯಾಣದಲ್ಲೆಲ್ಲ ಮಗನನ್ನು ತಂದೆ ಹೇಗೋ ಹಾಗೆಯೇ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಹೊತ್ತನಲ್ಲವೇ ಎಂದು ನಿಮಗೆ ಹೇಳಿದೆನು. ಆದರೂ ನೀವು ನಿಮ್ಮ ದೇವರಾದ ಯೆಹೋವನನ್ನು ಇನ್ನೂ ನಂಬಲೇ ಇಲ್ಲ. ನೀವು ಹೋಗಬೇಕಾದ ದಾರಿಯನ್ನು ತೋರಿಸುವುದಕ್ಕೂ ದಂಡು ಇಳಿಯಬೇಕಾದ ಸ್ಥಳಗಳನ್ನು ಗೊತ್ತು ಮಾಡುವುದಕ್ಕೂ ರಾತ್ರಿ ಹೊತ್ತು ಬೆಂಕಿಯಲ್ಲಿಯೂ ಹಗಲು ಹೊತ್ತು ಮೇಘದಲ್ಲಿಯೂ ಮಾರ್ಗದಲ್ಲಿ ನಿಮ್ಮ ಮುಂದುಗಡೆ ಹೋದ ದೇವರನ್ನು ನೀವು ನಂಬಲಿಲ್ಲ. ಯೆಹೋವನು ನಿಮ್ಮ ಮಾತುಗಳನ್ನು ಕೇಳಿ ಕೋಪಗೊಂಡು ತಾನು ನಿಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದ ಆ ಒಳ್ಳೆಯ ದೇಶವನ್ನು ಈ ದುಷ್ಟ ಜನರಲ್ಲಿ ಯಾರೂ ನೋಡುವುದಿಲ್ಲವೆಂದು ಪ್ರಮಾಣ ಮಾಡಿ, ಯೆಫುನ್ನೆಯ ಮಗನಾದ ಕಾಲೇಬನೊಬ್ಬನೇ ಯೆಹೋವನನ್ನು ಮನಪೂರ್ವಕವಾಗಿ ಅನುಸರಿಸಿದ್ದರಿಂದ ಅವನೇ ಅದನ್ನು ನೋಡುವನು. ಅವನು ಸಂಚರಿಸಿದ ಪ್ರದೇಶವನ್ನು ಅವನಿಗೂ ಅವನ ಸಂತತಿಯವರಿಗೂ ಕೊಡುವೆನೆಂದು ಹೇಳಿದನು. ಅದು ಮಾತ್ರವಲ್ಲದೆ ಯೆಹೋವನು ನಿಮ್ಮ ದೆಸೆಯಿಂದ ನನ್ನ ಮೇಲೆಯೂ ಕೋಪಮಾಡಿ, ನೀನೂ ಆ ದೇಶಕ್ಕೆ ಸೇರುವುದಿಲ್ಲ, ಆದರೆ ನಿನ್ನ ಶಿಷ್ಯನಾದ ನೂನನ ಮಗ ಯೆಹೋಶುವನು ಅಲ್ಲಿಗೆ ಸೇರುವನು. ಅವನೇ ಇಸ್ರಾಯೇಲರಿಗೆ ಆ ದೇಶವನ್ನು ಸ್ವಾಧೀನಪಡಿಸುವನು. ಆದದರಿಂದ ಅವನನ್ನು ಧೈರ್ಯಗೊಳಿಸು. ಆದರೆ ಪರರ ಪಾಲಾಗುವರೆಂದು ನೀವು ಹೇಳಿದ ನಿಮ್ಮ ಮನೆಯವರು, ಒಳ್ಳೆಯದು ಕೆಟ್ಟದ್ದು ಅರಿಯದ ನಿಮ್ಮ ಮಕ್ಕಳು ಅಲ್ಲಿಗೆ ಸೇರುವರು. ಅವರಿಗೇ ಆ ದೇಶವನ್ನು ಕೊಡುವೆನು, ಅವರು ಅದನ್ನು ಸ್ವಾಧೀನ ಮಾಡಿಕೊಳ್ಳುವರು. ನೀವಾದರೂ ಹಿಂದಿರುಗಿ ಕೆಂಪು ಸಮುದ್ರದ ಮಾರ್ಗವನ್ನು ಹಿಡಿದು ಅರಣ್ಯಕ್ಕೆ ಹೊರಟು ಹೋಗಿರಿ ಎಂದು ಆಜ್ಞಾಪಿಸಿದನು. ಅದಕ್ಕೆ ನೀವು, ನಾವು ಯೆಹೋವನಿಗೆ ದ್ರೋಹಿಗಳಾದೆವು, ಆದರೂ ನಮ್ಮ ದೇವರಾದ ಯೆಹೋವನು ಆಜ್ಞಾಪಿಸಿದಂತೆ ನಾವೇ ಈಗ ಆ ಬೆಟ್ಟದ ಸೀಮೆಯನ್ನು ಹತ್ತಿ ಯುದ್ಧ ಮಾಡುವೆವು ಎಂದು ಉತ್ತರ ಕೊಟ್ಟು, ನೀವೆಲ್ಲರೂ ನಿಮ್ಮ ಆಯುಧಗಳನ್ನು ತೆಗೆದುಕೊಂಡು ಆ ಬೆಟ್ಟದ ಸೀಮೆಯನ್ನು ಹತ್ತಿ ಜಯಿಸುವುದು ಅಲ್ಪ ಕಾರ್ಯವೆಂದು ಭಾವಿಸಿ ಹೊರಡುವುದಕ್ಕಿದ್ದಿರಿ. ಆದರೆ ಯೆಹೋವನು ನನಗೆ, ನಾನು ಇವರ ಮಧ್ಯದಲ್ಲಿ ಇಲ್ಲವಾದುದರಿಂದ ಇವರು ಸೋತು ಹೋಗುವರು, ಯುದ್ಧ ಮಾಡಲೂ ಬಾರದು, ಆ ಬೆಟ್ಟದ ಸೀಮೆಗೆ ಹೋಗಲೂ ಬಾರದು ಎಂದು ಇವರಿಗೆ ಆಜ್ಞಾಪಿಸು ಅಂದನು. ನಾನು ಆ ಮಾತನ್ನು ನಿಮಗೆ ತಿಳಿಸಿದರೂ ನೀವು ಕಿವಿಗೊಡದೆ ಯೆಹೋವನ ಆಜ್ಞೆಯನ್ನು ತಾತ್ಸಾರ ಮಾಡಿ ಸೊಕ್ಕಿನಿಂದ ಆ ಬೆಟ್ಟವನ್ನು ಹತ್ತಿದಿರಿ. ಆಗ ಬೆಟ್ಟದಲ್ಲಿದ್ದ ಅಮೋರಿಯರು ನಿಮಗೆ ವಿರೋಧವಾಗಿ ಹೊರಟು ಜೇನುಹುಳಗಳಂತೆ ನಿಮ್ಮನ್ನು ಮುತ್ತಿ ಸೇಯೀರಿನಲ್ಲಿ ಹೊರ್ಮದವರೆಗೂ ಬೆನ್ನಟ್ಟಿ ಸಂಹರಿಸಿದರು. ನೀವು ಹಿಂದಿರುಗಿ ಬಂದು ಯೆಹೋವನ ಮುಂದೆ ಗೋಳಾಡಿದಾಗ ಆತನು ನಿಮ್ಮ ಮೊರೆಯನ್ನು ಕೇಳಲೂ ಇಲ್ಲ, ರಕ್ಷಿಸಲೂ ಇಲ್ಲ. ಆಮೇಲೆ ನೀವು ಕಾದೇಶಿನಲ್ಲಿ ಬಹುಕಾಲ ವಾಸವಾಗಿದ್ದಿರಿ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ವೀಕ್ಷಕರಿಗೆ
ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆಗಳನ್ನು ತಿಳಿಸಿ ಆಹ್ವಾನಿಸುತ್ತಿದ್ದೇವೆ ಮತ್ತೊಂದು ಅಧ್ಯಯನಕ್ಕೆ. ಇಂದಿನ ನಮ್ಮ ಅಧ್ಯಯನ ಧರ್ಮೋಪದೇಶ ಕಾಂಡ, ದ ಬುಕ್ ಆಫ್ ಡ್ಯೂಟ್ರಾನಮಿ, ಮೊದಲನೇ ಅಧ್ಯಾಯ, ಚಾಪ್ಟರ್ 1 ಮತ್ತು ಎರಡನೇ ಭಾಗ. ಮೊದಲನೇ ಭಾಗ 1ರಿಂದ 21, ಎರಡನೇ ಭಾಗ 22ರಿಂದ 46 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ಈ ಮೊದಲನೇ ಭಾಗದಲ್ಲಿ ಏನು ನಾವು ನೋಡಿಕೊಂಡದನ್ನು ಸ್ವಲ್ಪ ನೆನಪಿಗೆ ತಂದುಕೊಳ್ತಕ್ಕದ್ದು ಅದೇನಂತ ಹೇಳಿದರೆ, ಮೋಶೆ ಒಟ್ಟು 3 ಸಂದೇಶಗಳನ್ನು ಈ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ಕೊಡ್ತಾನೆ. ಮತ್ತು ಈ ಸಂದೇಶಗಳು ಏನಂತ ಹೇಳಿದ್ರೆ, ಈಗಾಗಲೇ ಇಸ್ರಾಯೇಲರ ಚರಿತ್ರೆ ಏನಾಗಿತ್ತು ಆ ಚರಿತ್ರೆಯನ್ನು ಈ ಸಂದೇಶದಲ್ಲಿ ಆತನು ಪುನರಾವರ್ತಿಸ್ತಾನೆ. ಮತ್ತು ಈ ಸಂದೇಶದಲ್ಲಿ ಮೋಶೆಗೆ ಬಹುಶಃ ಒಳ್ಳೆಯ ನೆನಪಿನ ಶಕ್ತಿ ಇರಬೇಕು. ದೇವರ ನೆನಪಿನ ಶಕ್ತಿಯನ್ನು ಯೂಸ್ ಮಾಡಿಕೊಂಡು ಉಪಯುಕ್ತನಾಗಿ ಆತನು ಅದನ್ನು ಹೇಳ್ತಾನೆ. ಘಟನೆಗಳನ್ನು ಒಂದು ಮೂವಿ ಥರ, ಒಂದು ಚಲನಚಿತ್ರೋಪಾದಿಯಲ್ಲಿ ಘಟನೆಗಳನ್ನು ಸರಣಿಯಾಗಿ ಆತನು ವಿವರಿಸ್ತಾನೆ. ಆದ್ದರಿಂದ ಧರ್ಮೋಪದೇಶವನ್ನು ಅಥವಾ ಧರ್ಮಶಾಸ್ತ್ರವನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ಸಾಧ್ಯತೆ ಇದೆ. ಯಾಕಂದರೆ ಮಲಾಕಿ 4:4ರಲ್ಲಿ ದೇವರು ಮೋಶೆಯ ಆ ಧರ್ಮಶಾಸ್ತ್ರವನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಎಂಬುದಾಗಿ ಹೇಳುವಾಗ ನಮಗೂ ಜ್ಞಾಪಕ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ದೇವರು ಯಾಕೆ ಹೇಳಬೇಕು? ಆದ್ದರಿಂದ ನಮಗೆ ನಾವೇ ಉತ್ತೇಜನ ಮಾಡಿಕೊಳ್ಳಬೇಕು. ಮೊದಲನೇ ಕೊರಿಂಥ 2:16ನೇ ವಚನದ ಪ್ರಕಾರವಾಗಿ ನಮಗಾದರೂ, ಅಂದರೆ ಹೊಸ ಒಡಂಬಡಿಕೆ ದೇವ ಜನರಿಗೆ, ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಬಹುದಲ್ಲ. ಪರಲೋಕಕ್ಕೆ ಹೋದ್ಮೇಲೆ ನಮಗೆಲ್ಲ ಕ್ರಿಸ್ತನ ಮನಸ್ಸು ನಮಗೆ ದೊರಕಿಬಿಡ್ತದೆ ಅನ್ನೋದಲ್ಲ. ಈಗಲೇ ನಮಗೆ ಕ್ರಿಸ್ತನ ಮನಸ್ಸು ದೊರಕಿದೆ. ವಿ ಹ್ಯಾವ್, ನಾಟ್ ವಿ ವಿಲ್, ವಿ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್. ಆದರೆ ಈ ಮಾತನ್ನು ಪೌಲನು ಭಾಳ ಭಕ್ತಿವಂತರಿಗೆ ಬರೀಲಿಲ್ಲ, ಕೊರಿಂಥದವರಿಗೆ ಬರೆದಿದ್ದನು. ಆ ಕೊರಿಂಥದವರ ವಿಷಯದಲ್ಲಿ ನೋಡುವಾಗ, ನೀವು ಕೇವಲ ಶಿಶುಗಳಂತೆ ಇದ್ದೀರಿ, ನೀವು ನರಪ್ರಾಣಿಗಳಂತೆ ನಡ್ಕೊಳ್ತಿದ್ದೀರಿ, ನಿಮ್ಮಲ್ಲಿ ವ್ಯಾಜ್ಯ ಇದೆ, ನಾನು ಪೌಲನಿಗೆ ಸೇರಿದವನು, ಕೇಪನಿಗೆ ಸೇರಿದವನು ಎಂಬುದಾಗಿ ನಿಮ್ಮಲ್ಲಿ ಜಗಳ ಇದೆ, ವ್ಯಾಜ್ಯಗಳಿದೆ. ಆದರೂ ಕೂಡ ಪೌಲನು ಹೇಳ್ತಾನೆ, ನಮಗಾದರೂ, ನಮಗೆ ಅಂತ ಹೇಳಿದ್ರೆ ಆತ್ಮಿಕ PhD ಅವನಾಗಿದ್ದನು ಪೌಲನು. ಆದರೆ ಇವರಾದರೂ ಈ ಆತ್ಮಿಕವಾಗಿ LKG ಶಿಶುಗಳಾಗಿದ್ದರು. ಅವರನ್ನು ತನ್ನನ್ನು ಏಕೀಭವಿಸಿ ಸಮನ ಮಾಡಿ ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು ಅಂತ ಹೇಳ್ತಾನೆ. ಆದ ಕಾರಣ ಮೋಶೆ ಒಂದು ರಿಪಿಟೇಷನ್, ಒಂದು ಚರಿತ್ರೆಯನ್ನೇ 3 ದೊಡ್ಡ ಸಂದೇಶದಲ್ಲಿ ಆತನು ಕವರ್ ಮಾಡ್ತಾನೆ. ಆ ರೀತಿಯಾಗಿ ಹೇಳಿದಾಗ ಆತನು ಹೇಳ್ತಾನೆ, ನಾನು ನಿಮ್ಮ ಭಾರವನ್ನು ಹೊರೋದಕ್ಕೆ ಭಾಳ ಕಷ್ಟ, ಅಸಾಧ್ಯ ಆಲ್ಮೋಸ್ಟು. ಯಾಕಂದರೆ ಇಸ್ರಾಯೇಲರಲ್ಲಿ ವ್ಯಾಜ್ಯಗಳಿದ್ದವು, ಇಸ್ರಾಯೇಲರಲ್ಲಿ ಅವರಿಗೆ ತೊಂದರೆಗಳಿದ್ದವು, ಇಸ್ರಾಯೇಲರಲ್ಲಿ ಭಾರಗಳು, ಸಮಸ್ಯೆಗಳಿದ್ದವು. ಆದ ಕಾರಣ ಈ ಮೂರನ್ನು ಅಂತ ನೋಡುವಾಗ, ತೊಂದರೆಗಳನ್ನು, ಭಾರವನ್ನು, ವ್ಯಾಜ್ಯಗಳನ್ನು ಪರಿಹಾರ ಮಾಡಲಿಕ್ಕೆ ಮೋಶೆ 3 ವಿಧವಾದ ಜನರನ್ನು, ನಾಯಕರನ್ನು, ಮುಖಂಡರನ್ನು ಆರಿಸಿಕೊಳ್ತಾನೆ. ಒಂದು, ಅವರು ಪ್ರಸಿದ್ಧರು ಅಂದರೆ ಗೊತ್ತಿರುವಂಥವರು, ಪರಿಚಯಸ್ಥರು, ಎದ್ದು ಕಾಣುವಂಥವರು. ಎರಡನೇದು, ಬುದ್ಧಿಯುಳ್ಳವರು, ಬುದ್ಧಿ ಬೇಕಾಗಿತ್ತು ಇವುಗಳನ್ನೆಲ್ಲ ಪರಿಹಾರ ಮಾಡಬೇಕಾದ್ರೆ. ಮೂರನೇದು, ವಿವೇಕ. ಈ ರೀತಿಯಾಗಿ 1000 ಜನರಿಗೆ ಮತ್ತು 100 ಜನರಿಗೆ ಮತ್ತು 50 ಜನರಿಗೆ ಮತ್ತು 10 ಜನರ ಮೇಲೆ ನಾಯಕರನ್ನಾಗಿ ಅವನು ನೇಮಿಸ್ತಾನೆ. ಮತ್ತು ನೀವು ಸ್ವಾಧೀನ ಮಾಡಿಕೊಳ್ಳ್ರಿ ಅಂತ ದೇವರು ಹೇಳಿದ್ದನ್ನು
ನೀವು ಸ್ವಾಧೀನ ಮಾಡಿಕೊಳ್ಳ್ರಿ ಎಂಬುದಾಗಿ ದೇವರು ನಿಮಗೆ ಹೇಳಿದ್ರೆಂಬುದಾಗಿ ಮೋಶೆ ತನ್ನ ಸಂದೇಶದಲ್ಲಿ ನೆನಪಿಸುತ್ತಾನೆ. ಆದ ಕಾರಣ ದೇವರ ವಾಗ್ದಾನವನ್ನು ನಾವು ಸಂದೇಶ ಕೊಡುವಾಗ ದೇವ ಜನರಿಗೆ ನೆನಪಿಸುವಂಥದ್ದು ಒಳ್ಳೆ ಅಭ್ಯಾಸ. ಮತ್ತು ಯಾವ ರೀತಿಯಾಗಿ ಆ ವಾಗ್ದಾನ ದೇಶವನ್ನು ಸ್ವತಂತ್ರ ಮಾಡಿಕೊಳ್ಬೇಕು, ಸ್ವಾಧೀನ ಮಾಡಿಕೊಳ್ಬೇಕಂದ್ರೆ ವಿಶ್ವಾಸದಿಂದ, ಗೊಣಗೊಟ್ಟದೆ, ವಿಶ್ರಾಂತಿಯಿಂದ ನಾವು ಅದನ್ನು ಪಡ್ಕೊಳ್ತಕ್ಕದ್ದು, ಅಥವಾ ವಿಧೇಯತೆಯಿಂದ. ಸರಿ, ಮೊದಲನೇ ಅಧ್ಯಾಯ ಧರ್ಮೋಪದೇಶ ಕಾಂಡ, ದ ಬುಕ್ ಆಫ್ ಡ್ಯೂಟರಾನಮಿ, ಚಾಪ್ಟರ್ 1 ವರ್ಸಸ್ 22 ಆನ್ವರ್ಡ್ಸ್, 22 ವಚನಗಳಿಂದ ಇರುವ ವಾಕ್ಯ ಭಾಗದಲ್ಲಿ ಮೋಶೆ ಒಂದು ರೀಕ್ಯಾಪ್ ಮಾಡ್ತಾ ಇದ್ದಾನೆ. ದೇವರು ಮತ್ತು ದೇವಜನರ ನಡುವೆ ಮೋಶೆ ಮಧ್ಯಸ್ಥನಾಗಿ ಇದ್ದಾಗ ನಡೆದಂಥ ಘಟನೆಗಳನ್ನು ಮತ್ತು ಮಾತುಗಳನ್ನು ನೆನಪಿಸ್ತಿದ್ದಾನೆ. 22ನೇ ವಚನ, ಆಗ ನೀವೆಲ್ಲರೂ ನನ್ನ ಬಳಿಗೆ ಬಂದು, ಅಂದರೆ ಇಸ್ರಾಯೇಲರು ಮೋಶೆ ಹತ್ರ ಬಂದುಬಿಟ್ಟು, ನಮಗಿಂತ ಮುಂದಾಗಿ ಮನುಷ್ಯರನ್ನು ಕಳುಹಿಸುವೆವು, ಅಂದರೆ ಕಾನಾನ್ ದೇಶ ನಾವು ವಶ ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ ಕೆಲವರನ್ನು, ನಮಗಿಂತ ಮುಂಚೆ ನಾವು ಇಷ್ಟೊಂದು ಲಕ್ಷಾಂತರ ಜನರು ಇದ್ದರು, 50-60 ಲಕ್ಷ ಜನರು, ಎಲ್ಲರೂ ಕೂಡ ಕಾನಾನ್ ದೇಶ ಒಳಗೆ ಹೋಗಿ ನೋಡಿ ಬರೋದಕ್ಕಿಂತ ಮುಂಚೆ, ಅಂದ ಹಾಗೆ ಈ 40 ವರ್ಷದಲ್ಲಿ ಎಷ್ಟೋ ಜನರು ಈಗಾಗಲೇ ಸತ್ತು ಹೋಗಿದ್ರು. ಮೊದಲನೇ ತಲೆಮಾರು ಹತ್ರ ಸತ್ತು ಹೋಗಿದ್ರು. ಆ ಒಂದು 60 ಲಕ್ಷ 50 ಲಕ್ಷ ಅಂತ ನಾನು ಹೇಳಿದ್ನಲ್ವ, ಅಷ್ಟೊಂದು ಜನರು ನಲ್ಲಿ ಬಹುಶಃ ಅರ್ಧಕ್ಕರ್ಧ ಜನರು ಸತ್ತು ಹೋಗಿದ್ರು. ಇನ್ನು ಕಡಿಮೆ ಕೂಡ ಇರ್ಬೋದೇನೋ, ಆದರೆ ಚಿಕ್ಕ ಗುಂಪು. ಯಾರ್ಯಾರಂತ ಅನಂತರ ನಾವು ನೋಡಿಕೊಳ್ಳೋಣ. ಆದರೆ ಮೊದಲಿದ್ದಂಥ ತಲೆಮಾರುಗಳು ಹತ್ರ ಒಂದು ದಿನಕ್ಕೆ 300 ಶವ ಸಂಸ್ಕಾರಗಳು, ಹತ್ರ 300 ಶವ ಸಂಸ್ಕಾರಗಳು ಒಂದೇ ದಿನದಲ್ಲಿ ನಡೀತಾ ಇತ್ತು. ಮತ್ತು ಆದ ಕಾರಣ ನಿಧಾನವಾಗಿ ಅವರು ಹೋಗ್ತಾಯಿದ್ರು. ಹತ್ರ ಕೆಲವು ದಿನಗಳು ಆಗುವಂಥ ಆ ಕಾನಾನ್ ದೇಶ, ಕೆಲವು ದಿನಗಳಲ್ಲಿ ಸೇರತಕ್ಕಂಥ ಕಾನಾನ್ ದೇಶ, ಅವರು 40 ವರ್ಷ ಆದರೂ ಕೂಡ ಇನ್ನೂ ಸೇರಲಿಲ್ಲ. ಅವರು ಸುತ್ತಾಡ್ತಲೇ ಇದ್ದಾರೆ. ಹತ್ರ ಬಂದುಬಿಟ್ರು ಇನ್ನೇನು. ಮತ್ತು ಅಲ್ಲಿ ಒಳ್ಳೆ ಆಲೋಚನೆಯವರು ಕೊಟ್ಟರಂಥ ಮೋಶೆ ಅವರ ಮಾತನ್ನು ಕೇಳ್ತಾನೆ. ಏನಾದರೂ ಮೋಶೆಗೆ ಆ ಇಸ್ರಾಯೇಲರು, ಪ್ರತ್ಯೇಕವಾಗಿ ಆ ನಾಯಕರು ಬಂದು ಹೇಳ್ತಾರೆ, ನಾವು ಆ ಕಾನಾನ್ ದೇಶ ಹೋಗೋದಕ್ಕೆ ಮುಂಚಿತವಾಗಿ ಕೆಲವರನ್ನು ಹೋಗಿ ಆ ದೇಶ ಹೇಗಿದೆ ಅಂತ ನೋಡಿ ಬರುವಂತೆ ಕೆಲವರನ್ನು ಕಳಿಸೋಣ ಅಂತ ಹೇಳ್ಬಿಟ್ಟು ಹೇಳಿದಾಗ ಮೋಶೆ ಅವರ ಮಾತನ್ನು ಒಪ್ತಾನೆ. 22ನೇ ವಚನದಲ್ಲಿ, ಅದು ಒಳ್ಳೆಯ ಆಲೋಚನೆ ಎಂದು ನಾನು ತಿಳಿದುಕೊಂಡು ನಿಮ್ಮಲ್ಲಿ ಕುಲಕ್ಕೆ ಒಬ್ಬನ ಮೇರೆಗೆ 12 ಮಂದಿಯನ್ನು ಆರಿಸಿಕೊಂಡೆನು. ಒಬ್ಬ ಒಳ್ಳೆಯ ನಾಯಕ ಕೆಲವು ಸಾರಿ ತನ್ನ ಸಭಿಕರ ಮಾತನ್ನು ಕೇಳಬೇಕು, ಯಾವಾಗಲೂ ಅಲ್ಲ. ಒಳ್ಳೆ ಮಾತಂತ ಅನಿಸುವಾಗ ಅದು ಕೋಆಪ್ರೇಷನ್, ಒಂದು ಟೀಮ್ ವರ್ಕ್ ಅಲ್ವ. ಅದ ಕಾರಣ ಮೋಶೆ ಇಲ್ಲ ನಾನು 50-60 ಲಕ್ಷ ಜನರಿಗೆ ನಾಯಕನು, ನನ್ನ ಮಾತು ನೀವು ಕೇಳ್ರಿ, ದೇವ್ರು ನನ್ನ ಜೊತೆಯಲ್ಲಿ 558 ಸಾರಿ ಮಾತನಾಡಿದ್ದಾನೆ, ಆದ ಕಾರಣ ನಾನು ನಿಮ್ಮ ಮಾತು ಕೇಳೋದಿಲ್ಲ ಎಂಬುದಾಗಿ ಮೋಶೆ ಹೇಳಲಿಲ್ಲ, ನಾಯಕನ ಹೇಳಲಿಲ್ಲ. ಅವರ ಮಾತಿಗೆ ಸಮ್ಮತಿಸಿ 12 ಜನರನ್ನು ಮುಖಂಡರನ್ನಾಗಿ ಆಯ್ಕೆ ಮಾಡಿ ಈಗ ಕಾನಾನ್ ದೇಶಕ್ಕೆ ಒಳಗೆ ಹೋಗಿ ಅದನ್ನು ಸಂಚರಿಸಿ ನೋಡಿ ಬರುವಂತೆ ಕಳಿಸುವಾಗ, ಅವರು ಹೇಗೆ ಬಂದರು, ಏನು ತಂದರು ಅಂತ ಹೇಳಿ ನೋಡುವಾಗ, ಅವರು ಬೆಟ್ಟದ ಸೀಮೆಯನ್ನು ಹತ್ತಿ ಎಸ್ಕೋಲ್ ಎಂಬ ತಗ್ಗಿನ ಬಳಿಗೆ ಬಂದು ಪ್ರದೇಶವನ್ನು ಸಂಚರಿಸಿ ನೋಡಿ ಅಲ್ಲಿನ ಹಣ್ಣುಗಳಲ್ಲಿ ಕೆಲವನ್ನು ತಂದರು. 25ನೇ ವಚನ. ಪ್ರಥಮ ಫಲ. ಕಾನಾನ್ ದೇಶದ ಅನುಭವ ಫಲದಾಯಕ ಅನುಭವ, ಅವರಿಗೆ ಹಣ್ಣು ಸಿಕ್ತು. ಸರಿ, ಆ ರೀತಿಯಾಗಿ ಅವರು ಬರ್ತಾ ಇದ್ದರು ಎಂಬುದನ್ನು ಮೋಶೆ ಈಗ ಹೇಳ್ತಿದ್ದಾನೆ. ಇದು ಒಂದು ಕಡೆಯಿಂದ ಘಟನೆಗಳು ವಿವರಿಸಲಾಗಿದೆ, ಆದರೆ ಇದು ಘಟನೆ ಆಗ್ತಾ ಇಲ್ಲ, ಆಗಿದ್ದ ಘಟನೆಯನ್ನು ಮೋಶೆ ವಿವರಿಸ್ತಾ ಇದ್ದಾನೆ. ಮತ್ತು ಹಣ್ಣು ತಗೊಂಡು ಬಂದಿದ್ರಿ ನೀವು,
ಆ ರೀತಿಯಾಗಿ ಬಂದಾಗ ನೀವು ಹತ್ತಲೊಲ್ಲದೆ ನಿಮ್ಮ ದೇವರಾದ ಯೆಹೋವನ ಆಜ್ಞೆಯನ್ನು ಉಲ್ಲಂಘಿಸಿ ನಿಮ್ಮ ನಿಮ್ಮ ಡೇರೆಗಳಲ್ಲಿ ಗೊಣಗುಟ್ಟುತ್ತಾ ಎಷ್ಟೊಂದು ಡೇರೆಗಳು ಇದ್ದಿರ್ಬೋದು, ಸಾವಿರಾರು, ಬಹುಶಃ ಲಕ್ಷಾಂತರ ಡೇರೆಗಳು, ಟೆಂಟ್ಗಳು. ಆ ಡೇರೆಗಳು ಏನಾದರೂ ಒಂದು ಫಂಕ್ಷನ್ ನಮ್ಮ ಮನೆಯಲ್ಲಿ ಅಥವಾ ಸಭೆಯಲ್ಲಿ ನಡೆದರೆ ಒಂದು ಪೆಂಡಾಲ್ ನಾವು ಹಾಕುವಾಗ ಅದಕ್ಕೆ ಒಂದು ಟೈಮ್ ಹಿಡಿತದೆ. ಅದಕ್ಕೆ ನಾವು ಬೆಲೆ ಕ್ರಯ ಬಾಡಿಗೆ ವ್ಯಾನ್ನಲ್ಲಿ ಅಥವಾ ವಾಹನದಲ್ಲಿ ಆಟೋದಲ್ಲಿ ತಂದು ಅದನ್ನಿಟ್ಟು ಅದನ್ನು ನಿಲ್ಲಿಸಿ ಇವೆಲ್ಲ ಕೆಲಸಗಳಲ್ಲ. ಆದರೆ ಆ ದಿವಸಗಳಲ್ಲಿ ಪ್ರತಿಯೊಬ್ಬೊಬ್ಬರಿಗೂ ಮನೆ ಇರಲಿಲ್ಲ, ಡೇರೆಗಳಿದ್ದವು. ಆದರೆ ಆ ಡೇರೆಗಳಲ್ಲಿ ಪ್ರತಿಯೊಬ್ಬರು ಮಾಡ್ತಾ ಇದ್ದಂಥ ಒಂದು ವಿಷಾದಕರವಾದಂಥ ಒಂದು ಸಂಗತಿ ಇಲ್ಲಿ ಬರೆದಿದೆ. ಅದೇನಂತ ಹೇಳಿದ್ರೆ 27ನೇ ವಚನ, ಧರ್ಮೋಪದೇಶ ಕಾಂಡ, ಡ್ಯೂಟ್ರಾನಮಿ 1:27, ಪ್ರತಿಯೊಬ್ಬೊಬ್ಬರು ನಿಮ್ಮ ನಿಮ್ಮ ಡೇರೆಗಳಲ್ಲಿ ಗುಣಗುಟ್ಟುತ್ತಾ ಇದ್ರಂತೆ. ದುಃಖ ಗುಣಗುಟ್ತಾ ಇದ್ದಾಗ ಹೇಗೆ ಗುಣಗುಟ್ಟಿದ್ರು ಅನ್ನೋದನ್ನು ಕೂಡ ಮೋಶೆ ಅವ್ರಿಗೆ ಹೇಳ್ಬಿಡ್ತಾನೀಗ. ಇದನ್ನೆಲ್ಲ ಅವ್ರು ಕೇಳಿಸ್ಕೊಳ್ತಾ ಇದ್ದಾರೆ. ಈಗಾಗಲೇ ನಡೆದ ಘಟನೆಯನ್ನು ಮೋಶೆ ರಿಪೀಟ್ ಮಾಡ್ತಾ ಇರುವಾಗ ಅವ್ರು ಕೇಳಿಸ್ಕೊಳ್ತಾ ಇದ್ದಾರೆ. ನೀವು ಗುಣಗುಡ್ತಾ ಇದ್ರಿ ನಿಮ್ಮ ನಿಮ್ಮ ಡೇರೆಗಳಲ್ಲಿ. ಆ ರೀತಿಯಾಗಿ ಗುಣಗುಟ್ಟಿದಾಗ ಹೇಗೆ ಗುಣಗುಟ್ಟಿದ್ರಿ ಅನ್ನುವಂಥದ್ದನ್ನು ಕೂಡ ಮೋಶೆ ಹೇಳ್ತಾನೆ. ಅದರಿಂದ ನಾವು ಕಲಿಯತಕ್ಕಂಥ ಒಂದು ಸಂಗತಿ ಅಥವಾ ವಾರ್ನಿಂಗ್, ಎಚ್ಚರಿಕೆ ವಹಿಸ್ತಕ್ಕಂಥ ಒಂದು ಸಂಗತಿ, ಗುಣಗುಟ್ಟುವಾಗ ನಾವು ದೇವರ ಬಗ್ಗೆ ಏನಾಗಿ ತಿಳ್ಕೊಂಡು ಮಾತಾಡ್ತೇವೆ. ಗುಣಗುಟ್ಟುತ್ತಾ ಯೆಹೋವನು ನಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿದ್ದು ಒಪ್ಕೊಂಡ್ರು. ಅದ್ಭುತವಾದ ರೀತಿಯಲ್ಲಿ, ಆಶ್ಚರ್ಯವಾದ ರೀತಿಯಲ್ಲಿ ಸುಮಾರು 430 ವರ್ಷಗಳು ಗುಲಾಮತನದಿಂದ, 4 ಶತಮಾನಗಳ ಒಂದು ಬಂಧನದಿಂದ ದೇವರು ಆಶ್ಚರ್ಯವಾಗಿ ಕೆಂಪು ಸಮುದ್ರವನ್ನು ವಿಭಾಗಿಸಿ 10 ಪೀಡೆಗಳು, 10 ನ್ಯಾಯ ತೀರ್ಪುಗಳನ್ನು ಅಂತ ಹೇಳ್ಬೋದು, 10 ಶಿಕ್ಷೆಗಳನ್ನು ಕೊಟ್ಟು, ಅದ್ಭುತಗಳಂತೂ ಕೂಡ ಹೇಳ್ಬೋದು, 10 ಅದ್ಭುತಗಳನ್ನು ಮಾಡಿ ಅವರನ್ನು ಕರ್ಕೊಂಡು ಬಂದು 40 ವರ್ಷ ಅವರಿಗೆ ಮನ್ನಾ ಕೊಟ್ಟು, ಅವರಿಗೆ ವಸ್ತ್ರಗಳಲ್ಲಿ ಏನೂ ಹಾಳಾಗದೆ, ಅವರ ಕಾಲಿಗೆ ಹಾಕಿಕೊಂಡಂಥ ಚಪ್ಪಲಿ ನಷ್ಟವಾಗದೆ ಆಶ್ಚರ್ಯವಾಗಿ ಬರಮಾಡಿದ್ದು ಯಾಕೆ? ಅದನ್ನು ಒಪ್ಕೊಂಡ್ರು. ಆದರೆ ಯಾಕೆ ಬರಮಾಡಿದನು? ಯಾಕೆ ಅಂತೇಳಿದರೆ ಹಗೆತನದಿಂದಲೇ. ಆಶ್ಚರ್ಯ. ದೇವರು ಇಸ್ರಾಯೇಲರನ್ನು ದ್ವೇಷ ಮಾಡಿದ್ದರಿಂದ ಐಗುಪ್ತದಿಂದ ಕರ್ಕೊಂಡು ಬಂದಂತೆ. ಯಾರು ಹೇಳೋದು? ಇಸ್ರಾಯೇಲರು ಹೇಳೋದು. ಅದನ್ನು ಮೋಶೆ ರಿಪೀಟ್ ಮಾಡ್ತಿದ್ದಾನೆ. ಏನಂತ? ನೀವು ನಿಮ್ಮ ನಿಮ್ಮ ಡೇರೆಗಳಲ್ಲಿ ಕೂತ್ಕೊಂಡು ಏನು ಮಾತಾಡ್ತಿದ್ರು? ಡೇರೆಗಳಲ್ಲಿ ಕೂತ್ಕೊಂಡು ಯೆಹೋವ ದೇವರು ನಮ್ಮನ್ನು ಯಾಕೆ ಕರ್ಕೊಂಡು ಬಂದನು ಈಜಿಪ್ಟ್ನಿಂದ, ಐಗುಪ್ತದಿಂದ ಅಂದರೆ ನಮ್ಮ ಮೇಲೆ ದೇವರಿಗೆ ದ್ವೇಷ, ಹಾಗೆತನ. ಗಾಡ್ ಡಸಂಟ್ ಲವ್ ಅಸ್, ಗಾಡ್ ಹೇಟ್ಸ್ ಅಸ್. ಆ ದೇವರು ದ್ವೇಷ ಮಾಡಿದ್ದರಿಂದ, ಹಾಗೆತನದಿಂದಲೇ ನಮ್ಮನ್ನು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದನಂತ ಮಾತಾಡ್ಕೊಂಡಿದ್ರಂತೆ. ಅಷ್ಟೇ ಅಲ್ಲ, ಇನ್ನೊಂದು ಏನೋ ಅದಕ್ಕೆ ಕೂಡಿಸ್ತಾ ಇದ್ದಾರೆ 27ನೇ ವಚನದಲ್ಲಿ. ಆತನು ಅಂದರೆ ಯೆಹೋವ ದೇವರು ನಮ್ಮನ್ನು ಸಂಹರಿಸಬೇಕೆಂದು ಅಮೋರಿಯರ ಕೈಗೆ ಒಪ್ಪಿಸುತ್ತಾನೆ. ಹೌದು, ನಾಶ ಮಾಡಬೇಕಂತ ದೇವ್ರು ಕರ್ಕೊಂಡು ಬಂದು, ವೈರಿಗಳ ಕೈಗೆ ನಾವು ಸಿಕ್ಕೊಳ್ಬೇಕಂತ ದೇವ್ರು ಕರ್ಕೊಂಡು ಬಂದು, ನಮ್ಮನ್ನು ಪ್ರೀತಿಸಿ ಅಲ್ಲ, ಹಾಗೆತನ ನಮ್ಮ ಮೇಲೆ ಇದ್ದದ್ರಿಂದ ಕರ್ಕೊಂಡು ಬಂದನಂತ ಮಾತಾಡ್ಕೊಳ್ತಾ ಇದ್ದಾರೆ. ಸರಿ, ಆ ರೀತಿಯಾಗಿ ಮಾತನಾಡಿಕೊಳ್ತಾ ಇದ್ದಾಗ ಮೋಶೆ 29ನೇ ವಚನದಲ್ಲಿ ಏನಂತ ಅವರಿಗೆ ಹೇಳಿದನು, ಇದನ್ನು ಕೂಡ ರಿಪೀಟ್ ಮಾಡ್ತಿದ್ದಾನೆ. ಕಳವಳ ಪಡಬೇಡ್ರಿ, ಅವರಿಗೆ ಭಯಪಡಬೇಡ್ರಿ. ಆ ಕಾನಾನ್ ದೇಶದಲ್ಲಿ ಎತ್ತರ ಪುರುಷರು, ಉನ್ನತ ಪುರುಷರು ಇದ್ದಂಥ ಬಲಶಾಲಿಗಳ ಕಾಣುವಂಥವರಿಗೆ ಹೆದರಬೇಡ್ರಿ, ಭಯಪಡಬೇಡ್ರಿ. ನಿಮ್ಮ ಮುಂದುಗಡೆಯಲ್ಲಿ ಹೋಗುವ ನಿಮ್ಮ
ದೇವರಾದ ಯೆಹೋವನು ಐಗುಪ್ತ ದೇಶದಲ್ಲಿಯೂ ನೀವು ನೋಡಿದ ಅರಣ್ಯದಲ್ಲಿಯೂ ಪ್ರತ್ಯಕ್ಷನಾಗಿ ನಿಮಗೋಸ್ಕರ ಯುದ್ಧ ಮಾಡಿದಂತೆಯೇ ಈಗಲೂ ಮಾಡುವನು. ಐಗುಪ್ತ ದೇಶದಲ್ಲಿ ದೇವರು ದೇವಜನರಿಗಾಗಿ ಯುದ್ಧ ಮಾಡಿದನು. ಅರಣ್ಯದಲ್ಲಿ ದೇವರು ದೇವಜನರಿಗಾಗಿ ಸರಣಿ ಆ ಯುದ್ಧವನ್ನು ಮಾಡಿ ಕರ್ಕೊಂಡು ಬಂದನು. ಈಗಲೂ ಆತನು ನಿಮಗೋಸ್ಕರವಾಗಿ ಯುದ್ಧ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಿಮ್ಮ ಕಡೆಯವನಾಗಿ ಯುದ್ಧ ಮಾಡುವನು. ನಿಮ್ಮ ಕಡೆಯವನಾಗಿ 30ನೇ ವಚನದಲ್ಲಿ ಆಶ್ಚರ್ಯ ನನಗೆ. ಯಾಕಂತೇಳಿದರೆ ಇವರು ಎಂಥವರಾಗಿದ್ದರು? ಗೊಣಗುಟ್ಟುವವರಾಗಿದ್ದರು. ದೇವರ ಮೇಲೆ ತಪ್ಪಭಿಪ್ರಾಯ ಇಟ್ಕೊಂಡಿದ್ರು. ದೇವರು ಹಾಗೆ ಮಾಡಿ ನಮ್ಮನ್ನು ಕರ್ಕೊಂಡು ಬರ್ತಿದ್ದಾನಂತ. ದೇವರು ಒಳ್ಳೆಯ ಉದ್ದೇಶದಿಂದ ಕರ್ಕೊಂಡು ಬರ್ತಾ ಇದ್ರೆ ಇಲ್ಲ, ಕೆಟ್ಟ ಉದ್ದೇಶ ಇಟ್ಕೊಂಡು ಕೆಟ್ಟ ಯೋಜನೆ, ಗಾಡ್ ಹ್ಯಾಸ್ ಗಾಟ್ ಎ ಬ್ಯಾಡ್ ಪ್ಲ್ಯಾನ್ ಫಾರ್ ಅಸ್ ಎಂಬುದಾಗಿ ಅವರು ತಿಳ್ಕೊಂಡಿದ್ದಾಗ ಮೋಶೆ ಹೇಳ್ತಾನೆ, ಇಲ್ಲ, ದೇವರು ನಿಮ್ಮ ಕಡೆಯವನಾಗಿ ಯುದ್ಧ ಮಾಡುವನು. ಗಾಡ್ ವಿಲ್ ಫೈಟ್ ಫಾರ್ ಯು, ಬೀಯಿಂಗ್ ವಿತ್ ಯು ಆ್ಯಂಡ್ ಫಾರ್ ಯು ಎಂಬುದಾಗಿ ಮೋಶೆ ಪಾಪ ಒಬ್ಬಾತನೇ. ಯಾಕಂದರೆ ಕೀರ್ತನೆ 103 7ನೇ ವಚನದಲ್ಲಿ ಮೋಶೆಗಷ್ಟೇ ದೇವರ ಮಾರ್ಗ ಗೊತ್ತಿತ್ತು. ಉಳಿದಂಥ 30 40 50 60 ಲಕ್ಷ ಇಸ್ರಾಯೇಲರಿಗೆ ದೇವರ ಕೃತ್ಯಗಳಷ್ಟೇ ಗೊತ್ತಿತ್ತು, ದೇವರ ಮಾರ್ಗಗಳು ಗೊತ್ತಿರಲಿಲ್ಲ. ಆದ ಕಾರಣ ಆತನು ಹೇಳ್ತಾನೆ, ಇಲ್ಲ, ನಿಮ್ಮ ಕಡೆ ಇದ್ದಾನೆ ದೇವರು, ನಿಮಗಾಗಿ ಯುದ್ಧ ಮಾಡ್ತಾನೆ. ನಿಮ್ಮ ಪ್ರಯಾಣದಲ್ಲೆಲ್ಲ ಒಂದು ಮಾತು ಭಾಳ ಆಶ್ಚರ್ಯ, ಇದು ಭಾಳ ಟಚಿಂಗ್ ಮಾತಿದು ಮೋಶೆ ಹೇಳುವಂಥದ್ದು. ಅದೇನಂತ ಹೇಳಿದರೆ, ಮಗನನ್ನು 31ನೇ ವಚನ, ಮಗನನ್ನು ತಂದೆ ಹೇಗೋ ಹಾಗೆಯೇ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಹೊತ್ತನಲ್ಲವೇ. ವಾವ್! ಅಂದರೆ ಇಸ್ರಾಯೇಲರು ಬಂದು ದೇವರಿಗೆ ಮಗ. ಆ ಇಸ್ರಾಯೇಲ್ ದೇಶ ದೇವರ ಮಗನು ಅಂತ ಕೂಡ ಹೇಳ್ಬೋದು. ಮಗನನ್ನು ತಂದೆ ಹೇಗೆ ಹೊತ್ಕೊಂಡು ಬರ್ತಾನೆ, ಆ ರೀತಿಯಾಗಿ ದೇವರು ನಿಮ್ಮನ್ನು ಹೊತ್ತನಲ್ಲವೇ ನಿಮ್ಮ ಪ್ರಯಾಣದಲ್ಲಿ. ಅದಕ್ಕೆ ಅವರು ಅಷ್ಟು 40 ವರ್ಷಗಳು ಪ್ರಯಾಣ ಮಾಡಿದರೂ ಅವರು ಚೆನ್ನಾಗಿಯೇ ಇದ್ದರು ಅನೇಕ ರೀತಿಯಿಂದ. ಆಶ್ಚರ್ಯ ಅದು. ಗೊಣಗುಟ್ತಾ ಅಲ್ಲಲ್ಲಿ ಸಾಯ್ತಾ ಇದ್ದರು. ದಿನಕ್ಕೆ ಸುಮಾರು 300 ಶವಗಳು, ಅದು ಬೇರೆ ವಿಷಯ. ಇಷ್ಟೆಲ್ಲ ದೇವರು ಅವರನ್ನು ಹೊತ್ಕೊಂಡು ಬಂದರು. ವಿಷಾದಕರವಾದಂಥ ಒಂದು ಮಾತು 2 ಸರಿ ಮೋಶೆ ರಿಪೀಟ್ ಮಾಡ್ತಾನೆ. ಅದೇನಂತ ಹೇಳಿದ್ರೆ 32ನೇ ವಚನ 33ನೇ ವಚನ 2 ಸಾರಿ, ನೀವು ನಂಬಲೇ ಇಲ್ಲ, ನೀವು ನಂಬಲೇ ಇಲ್ಲ. ದೇವರು ಇಷ್ಟೆಲ್ಲ ಮಾಡಿದರೂ ಕೂಡ ನೀವು ನಂಬಲಿಲ್ಲ. ಆದ ಕಾರಣ ದೇವರು ನಿಮ್ಮ ಮೇಲೆ ಕೋಪ ಮಾಡಿಕೊಂಡು, ದೇವರು ಕೋಪ ಮಾಡಿಕೊಂಡಾಗ ನಡೆದಂಥ ಘಟನೆ ಏನಂತ ಹೇಳಿದರೆ, ನಿಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದ ಒಳ್ಳೆಯ ದೇಶವನ್ನು ನೀವು ನೋಡೋದಿಲ್ಲ, ಮೋಶೆಯನ್ನು ನೋಡೋದಿಲ್ಲ ಎಂಬುದಾಗಿ ಹೇಳಿ, ಬೇರೆಯವರು ಅಂದರೆ ಮಕ್ಕಳು, ನಿಮ್ಮ ಮಕ್ಕಳು ಆ ದೇವರ ಆ ಒಂದು ರಾಜ್ಯಕ್ಕೆ, ದೇವರು ಕೊಟ್ಟ ರಾಜ್ಯಕ್ಕೆ ಸೇರ್ತಾರೆ ಎಂಬಂಥ ಆ ಒಂದು ವಾರ್ನಿಂಗ್ ಹೇಳಿ ಆನಂತರ ಅವರು ಸೋತದಿದ್ದರ ಬಗ್ಗೆ ಮಾತಾಡಿ ಮುಗಿಸ್ತಾನೆ. 1ನೇ ಅಧ್ಯಾಯ 22ನೇ ವಚನದಿಂದ 46ನೇ ವಚನದವರೆಗಿರುವಂಥ ವಾಕ್ಯ ಭಾಗವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೃಪೆ ಕೊಟ್ಟದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. And ye came near unto me, every one of you, and said, We will send men before us, and they shall search us out the land, and bring us word again by what way we must go up, and into what cities we shall come. And the saying pleased me well, and I took 12 men of you, one of a tribe. And they turned and went up into the mountain, and came unto the valley of Eshcol, and searched it out. And they took of the fruit of the land in their hands, and brought it down unto us, and brought us word again, and said, It is a good land which the Lord our God doth give us. Notwithstanding ye would not go up, but rebelled against the commandment of the Lord your God. And ye murmured in your tents, and said,
Because the Lord hated us, he hath brought us forth out of the land of Egypt, to deliver us into the hand of the Amorites, to destroy us. Whither shall we go up? Our brethren have discouraged our heart, saying, The people is greater and taller than we. The cities are great and walled up to heaven. And moreover we have seen the sons of the Anakims there. Then I said unto you, Dread not, neither be afraid of them. The Lord your God, which goeth before you, he shall fight for you, according to all that he did for you in Egypt before your eyes. And in the wilderness, where thou hast seen how that the Lord thy God bare thee, as a man doth bear his son, in all the way that ye went, until ye came into this place. Yet in this thing ye did not believe the Lord your God, who went in the way before you, to search you out a place to pitch your tents in fire by night, to shew you by what way ye should go, and in a cloud by day. And the Lord heard the voice of your words, and was wroth, and sware, saying, Surely there shall not one of these men of this evil generation see that good land, which I swear to give unto your fathers, save Caleb the son of Jephunneh, he shall see it, and to him will I give the land that he hath trodden upon, and to his children, because he hath wholly followed the Lord. Also the Lord was angry with me for your sake, saying, Thou also shalt not go in thither. But Joshua the son of Nun, which standeth before thee, he shall go in thither, encourage him, for he shall cause Israel to inherit it. Moreover your little ones, which ye said should be a prey, and your children, which in that day had no knowledge between good and evil, they shall go in thither, and unto them will I give it, and they shall possess it. But as for you, turn you, and take your journey into the wilderness by the way of the Red Sea. Then ye answered and said unto me, We have sinned against the Lord. We will go up and fight according to all that the Lord our God commanded us. And when ye had girded on every man his weapons of war, ye were ready to go up into the hill. And the Lord said unto me, Say unto them, Go not up, neither fight, for I am not among you, lest ye be smitten before your enemies. So I spake unto you, and ye would not hear, but rebelled against the commandment of the Lord, and went presumptuously up into the hill. And the Amorites which dwelt in that mountain came out against you, and chased you as bees do, and destroyed you in Seir, even unto Hormah. And ye returned and wept before the Lord, but the Lord would not hearken to your voice, nor give ear unto you. So ye abode in Kadesh many days, according unto the days that ye abode there.